ಸೊಪ್ಪು ಈಗ ಅದೇ ಸೊಪ್ಪು ಇನ್ನೊಂದು ಸರಿ ಹಾಕಿ ಗೊತ್ತಾಯ್ತಾ. ನಾನು ಅದೇ ನಿಮ್ಮ ಮಾಹಿತಿ ಏನಂತಂದ್ರೆ 2 ಸೊಪ್ಪಿಂದ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಹುಳ ಸಾಕಾಣಿಕೆ ಬೆಳಕಾಲ. ಕಾಲ ಚೆನ್ನಾಗಿದೆ ಬೆಳೆ ಬರ್ತದೆ, ಕಾಲ ಚೆನ್ನಾಗಿ ಬೆಳೆ ಬರಲ್ಲ. ಇದು ಯಾವ ದೇಶ ಸರಿ ಅಂತಂದ್ರೆ ಚೈನಾಗೂ ಜಪಾನು ಸರಿ. ಯಾಕೆ ನಾವು ಆ ತಿಂಗಳು ಮಟ್ಟಿಗೆ 4 ತಿಂಗಳು ಮಾಡೋದು, ನಾವೇ ವರ್ಷ ಪೂರ್ತಿ ಮಾಡ್ತೀವಿ ನಾವು. ಸೊ ಹಂಗಾಗಿ ವರ್ಷ ಪೂರ್ತಿ ಮಾಡೋದ್ರಿಂದ ನಾವು ಅದಕ್ಕೆ 3 ಕಾಲ ತಗೊಂಡು ನಾವು ಚೇಂಜ್ ಮಾಡ್ಕೊಂಡು ಬೆಳೆ ಹುಳ ಸಾಕಾಣಿಕೆ ಮಾಡ್ಕೊಂಡು ಇದೇ ಒಂದು ವಿಷಯಕ್ಕೆ ಆಯ್ತಾ. 4 ಜೊತೆ ಹೇಳ್ಕೊಂಡು ಸೊಪ್ಪನ್ನ ತೆಳ್ಕೊಡಿ. 2 ಸೊಪ್ಪು 3 ಸೊಪ್ಪು ಮಾಡಿ. ಏನು 2 ಸೊಪ್ಪು ಕೊಡ್ತೀರೋ ಅದೇ ಸೊಪ್ಪು 3 ಸೊಪ್ಪು ಕೊಟ್ಟರೆ ಎಲ್ಲಿ ತಪ್ಪಾಯ್ತದ ಗೊತ್ತಾ. ನೀವು 2 ಸೊಪ್ಪು ನೀವು ತಿನ್ನಲ್ಲ ಅಂತದಲ್ಲ, ಸೊಪ್ಪು ಜ್ವರ ಹಿಡಿದ್ರೆ ತಿನ್ನಲ್ಲ. ಅದೇ ಸೊಪ್ಪು ನೀವು ತಳ್ಕೊಡಿ ಯಾಕೆ ತಿನ್ನಲ್ಲ? ಆಗ್ತಿದ್ದೀವಲ್ರಿ, ಈಗ ಆಗ್ತಿದ್ದೀವಿ. ಇಲ್ಲಿ ತಳಗಾಯಿ ಬಿಡತ್ತೆ, ಇಲ್ಲಿ ಉಳಕ್ ಸಿಗಲ್ ಬಿಡ. ಅದು ಹೋಗಿ ಯಾವಾಗ ಮೇಯಕಂತ ನಾವೇನ್ ಮಾಡ್ತೀವಿ, ತಳಗಾಯಿ ಗೊತ್ತಾಯ್ತು. ನೀವು ಅಲ್ವಾಣ ನೀವು ಹೇಳ್ತಾವ ಸರಿ. ನೀವು ಅಲ್ಲಿ ಏನ್ ಬಿಡ್ತದ ಬೈಲ ಬಿಡತ್ತಲ್ಲ, ಅಲ್ಲಿ ಒಂದ್ ಸ್ವಲ್ಪ ಹಾಕಲೇ. ಅವಾಗ ಏನಾಗ್ತದೆ, ನಾನು ಅದೇ ಹೇಳುವ ನಿಮ್ಗೆ 2 ಸೊಪ್ಪು 3 ಸೊಪ್ಪು ಅಂತ ಹೇಳುದು. ಆ 2 ಸೊಪ್ಪು 3 ಸೊಪ್ಪು 3 ಭಾಗ ಮಾಡ್ಕೊಳ್ಳಿ. 2 ಸೊಪ್ಪು ಇವಾಗ ಬೆಳಿಗ್ಗೆ ಒಂದು ಸಣ್ಣ ಸೊಪ್ಪನ್ನ 3 ಭಾಗ ಮಾಡಿ. ಒಂದು ಸೊಪ್ಪು ಬೆಳಿಗ್ಗೆ ಕೊಡ್ತೀರಾ, ಒಂದು 11 ಗಂಟೆ ತಿರ್ಗಾ ಇನ್ನೊಂದು ಸ್ವಲ್ಪ ಸೊಪ್ಪು ಇರ್ತಲ್ಲ, ಅದೆಲ್ಲ ಬೇಕು ಅದನ್ನ ಕೊಡಿ. ಅವಾಗ 3 ಸೊಪ್ಪು ತಿಂದ್ರೆ ನಿಮ್ಗೆ ಏನಾಗ್ತದೆ ಅಂತ ಅಂದ್ರೆ ರೋಗ ಬರಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಕೆಲಸ ಇರ್ತಾವಲ್ರಿ, ಒಂದಟ್ಟಿಗೆ ಹಾಕಿ ಮಾತಾಡೋಣ ಅದು ಆಯ್ತಾ. ಅದಕ್ಕೆ ಹೇಳೋದು ಏನಂದ್ರೆ 2 ಸೊಪ್ಪು 3 ಸೊಪ್ಪು 4 ಸೊಪ್ಪು ಮಾಡಿ. ನಮ್ಮಲ್ಲಿ ಏನಾಗದೆ ಗೊತ್ತಾಣ, ಇಲ್ಲಿ ನಮ್ಮ ಭಾಗದಲ್ಲಿ 25 ವರ್ಷದಿಂದ ಟ್ಯಾಕ್ಸಿಂಗ್ ಹುಳ ತಗೊಂಡು ರೈತರಿಗೆ ಏನಾಗದೆ ಅಂತಂದ್ರೆ ಅವ್ರಿಗೆ ಈ ತರ ನಾವು ಹುಳ ಪಳದ ಸೇವೆ ಮಾಡ್ತೀವಿ ಅಂತ ಈ ತರ ಬಂದಾಗ ಅವ್ರಿಗೆ ಟೆಕ್ನಾಲಜಿ ಕೊಡ್ತಾ ಆಯ್ತು. ಒಂದು ಐಡಿಯಾ ಬಂದ್ಬಿಟ್ಟದೆ. ಅವ್ರು ನಾವು ಕೇಳಿ ನೀವು ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವು ನಮ್ಮಲ್ಲಿ 4 ಸೊಪ್ಪು ಕೊಡು 4 ಸೊಪ್ಪು ಕೊಡ್ತಾರೆ ದಿನಕ್ಕೆ. ಬೇಸಿಗೆ ಕಾಲದಲ್ಲಿ 4 ಸೊಪ್ಪು ಕೊಡ್ತಾರೆ. ನೀವು ಎಷ್ಟು ಹುಳ ತೆಗಿಟ್ಟು ಎಷ್ಟು ಸೊಪ್ಪು ಕೊಡ್ತೀರೋ ಅಷ್ಟು ನಿಮಗೆ ಇಳುವರಿನೂ ಬರ್ತದೆ, ಬೆಳೆನೂ ಬರ್ತದೆ, ಎಲ್ಲೂ ಬೆಳೆನೂ ಸೇರೋದಾಗಲ್ಲ. ಗೊತ್ತಾಗ ಇದು ಆಮೇಲೆ ನೀವು 2 ಜೋಳ ಮಧ್ಯದ ಹೇಳುತ್ತಲ್ಲ ಇದು, ಇದಕ್ಕೆ ಸುಣ್ಣ ಮಿಕ್ಸ್ ಮಾಡ್ಕೋಬೇಕು. ಇದು ಸುಣ್ಣ ಬೇಡ, ಡೈರೆಕ್ಟ್ ಇದು ತುಂಬಾ ಚೆನ್ನಾಗದೆ ಆಯ್ತಾ. ಆ ಥರ ಮಾಡಿ ಹುಳನ 4 ಜನದ ಗೆದ್ದ ಮೇಲೆ ಒಂದು ಚದರಡಿಗೆ ಒಂದು 60 ರಿಂದ 65 ಹುಳ ಅಷ್ಟು ನೋಡ್ಕೊಳ್ಳಿ ತಳಿದಿಕ್ಕೆ. ಅದಕ್ಕೆ ನೀವು ನಾವು ಹೇಳೋದಂತ ಮೊದಲೇ ನೀವು ತಳಿಟ್ಬಿಟ್ರೆ ಹುಳ ಸಣ್ಣತಿಂದನೇ ಬೆಳವಣಿಗೆ ಚೆನ್ನಾಗಾಗ್ತದೆ. ಸೊಪ್ಪು ಸಾಕಷ್ಟು ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ನೀವು ದಿನ ಹೆಚ್ಚಿಸ್ಕೊಂಡ್ರೆ ಅದು ರೋಗ ಬರ್ಬೋದು, ಬೆಳೆದು ಹೆಚ್ಚಿಸ್ಕೊಳ್ಬೋದು. ಯಾಕಂದ್ರೆ ಕಡ್ಡಿ ಗಿಡ ಅವೆಲ್ಲದೊಂದು ಪ್ರಾಬ್ಲಮ್ ಇದೆ. ಆ ಥರ ಮಾಡಿ. ಆಮೇಲೆ ನೀವು 4 ಗಂಟೆ ನೀವು ಈ ಮಂದಗಾಳಿ ಬೆಳಕು ಅಂತ ಗೊತ್ತಿರ ಅರ್ಥ ಆಯ್ತು. ಅದು ಮಂದಗಾಳಿ ಬಂದ್ರೆ ಮಂದಗಾಳಿಂದ ಕಡಿಮೆ ಗಾಳಿ ಕಡಿಮೆ ಬೆಳಕು ಕೊಡ್ಬೇಕು ನೀವು 4 ಗಂಟೆ ಆಯ್ತಾ. ಜರ್ಕೋದಾಗ ನೀವು ತೆಗೀರಿ, ತೊಂದರೆಯಿಲ್ಲ. ತೆಗಿ ಮಕ್ಕಳು ಹೋಗ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಜೊಕ್ಕು ತಿಂತದೆ, ಅವಾಗ ಇಮ್ಯುನಿಟಿ ಏನು ಅವಶ್ಯಕತೆ ಇಲ್ಲ. ತೇವಾಂಶ ಒಂದು 60-65 ಸಾಕು. 4 ದಿನದಿಂದ ನೀವು ಎಷ್ಟು ಗಾಳಿ ಬೆಳ್ಕೊತೋ ಅಷ್ಟು ನಿಮ್ಗೆ ಚೆನ್ನಾಗಿ ಬರ್ತದೆ, ಆರೋಗ್ಯವಾಗಿ ಇರ್ತದೆ. ಇದನ್ನ ನೀವು ಬೇಸಿಕಾದ ಈ ಥರ ನಾನು ಮಾಡಿಕೊಂಡು ಈ ವರ್ಷ ಪೂರ್ತಿ ಈ ಥರ ಮಾಡ್ಕೊಂಡೋದ್ರೆ ನೀವು ವರ್ಷ ಪೂರ್ತಿ ನೀವು ಬೆಳೆ ಬೆಳಿಬೋದು. 100 ಮಟ್ಟಿಗೆ ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂದರೆ ಒಟ್ಟು ನಿಮಗೆ 100 ಮಟ್ಟಿಗೆ 80,000 ಹುಳವರೆಗೆ ನಾವು ಚಾಕಿ ಮಾಡೋದು. ಅತ್ತಲ್ಲಿ ನಿಮ್ಗೆ ಕಾಣ್ದಂಗೆ ಒಂದು 15,000 ಹೊಡೆತದೆ. ಚಾಕಿ ಸೆಂಟ್ರಲ್ಲಿ ಹೊಡೆತದೆ, ಕಡ್ಡಿಗಳಲ್ಲಿ ಈಗ ಅಪ್ಸೆಟ್ ಮಾಡುವಾಗ ನೆಕ್ಸ್ಟ್ ರೈತ ಮನೆ ಹೊಡೆತ ಅದು ಕಾಣಲ್ಲ ಕಡ್ಕೊಂಡಾಗ. ಇನ್ನೊಂದು 65,000 ಹುಳ ಅಂತೂ ಉಳ್ಕೋತದೆ. 65,000 ಹುಳ ನೀವು ಒಂದು ಗೂಡು 2 ಗ್ರಾಮಂಗೆ ಬರುವಂಗೆ ನೀವು ಹುಳು ಸಾಕಾಣಿಕೆ ಮಾಡಿದ್ರೆ ನಿಮಗೆ 130 kg ಗುಡ್ ಬರ್ತದೆ. ಅವರೇಜ್ ಅದು 130 kg ಗುಡ್ ಬೆಳೆಯೋಂಗೆ ನಾವು ಹುಳ ಕೊಡ್ತಾ ಇರೋದು. ನೀವು ಯಾವಾಗ ನೀವು ಒಂದು ಗೂಡು 2 ಗ್ರಾಮ್ ಬರದೆ ನೀವು ಕೆಳಗಡೆ ಬರ್ತಾ ಇರ್ತದೆ ಅಂದಾಗ ನಿಮ್ಮ ತೂಕ ಕಮ್ಮಿ ಬರ್ತಾ ಇರ್ತದೆ, ಹುಳ ಆಯ್ತದೆ, ತೂಕ ಕಮ್ಮಿ ಇರ್ತದೆ. ಸೊ ಹಂಗಾಗಿ ನಾವು ಹೇಳ್ತಲ್ಲ, ನೀವು ಸೊಪ್ಪು ಕೊಡಿ, ಹುಳ ತಡೆಯಿಡಿ, ಸೊಪ್ಪು ಬಾಡ್ದವ್ರು ನೋಡ್ಕೊಳ್ಳಿ. ಕೋಡು ನಾನು ಹೇಳ್ತಾರೆ ಈ ಥರ ಮಾಡ್ಕೊಂಡು ಹೋಗಿ ಇದು ಮಾಡ್ಕೊಂಡು ನೀವು ವರ್ಷ ಪೂರ್ತಿ ಬೆಳೆ ಬೆಳಿಬೋದು. ಈ ಥರ ಏನು ಡೌಟೇ ಇಲ್ಲ ಆಯಿತಾ. ಅದು ಇಲ್ಲ ಅಂತಂದರೆ ನೀವು ಯಾರು ಮಾಡಿ 2 ದಿವಸ ಹುಳ ಹೋದ್ಮೇಲೆ ಒಂದು ದಿವಸ ಇವತ್ತು ಒಂದು 5 ದಿವಸ ಮಾತಾಡೋಕ್ಕಾಗಲ್ಲ ನಾವು ಬಿಟ್ಟಲ್ಲಿ. ನಾನಂತೂ ಇವಾಗ ಇಷ್ಟೆಲ್ಲರಿಗೂ ಮಾಡೋಕ್ಕಾಗಲ್ಲ, ನಮ್ಗೆ ಕಷ್ಟ ಇದೆ. ಬಟ್ ನೀವೆಲ್ಲರೂ ಯಾವ ಥರ ಮಾಡ್ಬೋದಲ್ಲ, ಇದು ನಾನು ಹೇಳೋದು. ಇದನ್ನ ಮಾಡಿಕೊಂಡು ನಿಮ್ಮದು ಏನಾಗುತ್ತೆ ಅಂತಂದ್ರೆ ಕಮ್ಯುನಿಕೇಷನು ಬೇರೆ ಫೋನ್ ಇಲ್ಲದೆ ಮುಖ ಅಂತ ಇಲ್ಲ. ಹಂಗಾಗಿ ಅಟ್ಲೀಸ್ಟ್ ಅದಾರು ನೀವು ಫೋನ್ ಮಾತಾಡ್ತಾರೆ, ಒಂದು ಐಡಿಯಾ ಸಿಗ್ತಾಯಿಲ್ಲ ಅಂತ ನಮ್ಮ ಉದ್ದೇಶ. ಅದಕ್ಕೆ ನಾವಲ್ಲಿ ಹೇಳ್ತಾ ಇರ್ತೀವಿ, ಆಫೀಸ್ ಅಟ್ಲೀಸ್ಟ್ ಮಾಹಿತಿ ಕೊಡಿ ಅಂತ ಹೇಳ್ತಾ ಇರ್ತೀವಿ. ಅಟ್ಲೀಸ್ಟ್ ಮಾಹಿತಿ ಕೊಡ್ತಾರೆ, ಏನೋ ಹೋಗ್ತದೆ. ಇವಾಗ ನಮ್ಮ ಜೊತೆ ಮಾತ್ರ ನಮ್ದು ಇನ್ನೊಂದು ಬೇರೆ ಥರ ಐತೆ ಅಂತಲೇ ಅದು ಹೇಳ್ಕೊಡ್ತೀವಿ. ಇದು ಈ ಥರ ನೀವು ಹುಳು ಸಾಕಾಣಿಕೆ ಮಾಡಕ್ಕೆ ಹೋಗಿ. ಇವಾಗ ಏನಾಗುತ್ತೆ ಕೇಳಿ ಊರಿನ ಪೇಪರ್ ಐತೆ ಅಂತ
ಪ್ಯಾಕಿಂಗ್ ಪೇಪರ್ ಅಂತ ಹೇಳುದು ಕನ್ನಡದಲ್ಲಿ ಇದು ಏನದು ಸ್ಟಡಿ ಪೇಪರ್ ಅಂತೀವಿ ಅದು ಪ್ಯಾಕಿಂಗ್ ಪೇಪರ್ ಅದೆಲ್ಲ ಇರ್ತಾವಲ್ಲ ಸೊಪ್ಪಾಕ್ಮೇಲೆ ಒಂದು 3 ಅವರ್ ಮುಚ್ಚಿ ಅಲ್ಲಿ ಈ ಬೇಸಿಗೆ ಮಾತ್ರ ಚಳಿಗಾಲದಲ್ಲಿ ಬೇಡ ಮಳೆಗಾಲದಲ್ಲಿ ಬೇಡ ಮಳೆಗಾಲದಲ್ಲಿ ನೀವು ಕೃಷಿ ಹೋಗ್ಕೊಂಡು ತುಂಬ ಒಳ್ಳೇದದು ಆಮೇಲೆ ಏನ್ ಮಾಡ್ತೀರಾ ಅಲ್ಲಿ ಬಂದು ಒಂದು ನಾವೇ ಮುಚ್ಚಕ್ಕೆ ನೋಡಿ ನಾವೇ ಹಿಡಿದು ಮುಚ್ಚಿ ಒಂದು ಪೇಪರ್ ತಗೋಬರಲ್ಲಿ ಒಂದು ಪೇಪರ್ ತಗೋಬರಿ ಅದನ್ನ ಮುಡಿ ಸೊಪ್ಪು ಏನು ಬೇಸಿಗೆ ಕಾಲ ಗಂಟ ಆಮೇಲೆ ಏನು ಬೇಕಿಲ್ಲ ಇನ್ನು ವ್ಯವಸಾಯದ ಮಾಡ್ತೀರಾ ಔಷಧಿ ಹೊಡೆದ ಅಂತ ಹುಳು ಸಾಕೋದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಷ್ಟೇ ಬಟ್ ನಾನು ಹೇಳೋದೇನು ಅಂತ ಅಂದ್ರೆ ನೀವು ಹುಳ ತೆಗೆದಿದ್ದು ದಿನಕ್ಕೆ ನೀವು 2 ಸೊಪ್ಪೆ ನೀವು ಅಲ್ಲಿ ನೀವು ಒದ್ದಾಡ್ಕೊಂಡ್ರೆ ಕಷ್ಟ ಅಂತ ನಾನು ಹೇಳೋದು ಯಾಕೆ ಅಂತಂದ್ರೆ ಅಣ್ಣ ಅದಕ್ಕೆ 2 ಸೊಪ್ಪು ಅಣ್ಣ ನೀನ್ 3 ಸೊಪ್ಪು ಅಣ್ಣ 2 ಸೊಪ್ಪನ ಹುಳ ತೆಗೆದಿದೆ ಬೇಗ ಸೊಪ್ಪು ಇರ್ತದೆ ಸೊಪ್ಪು ಎಷ್ಟಾಗತ್ತು ತಳ್ಳು ಕೊಡು ಸೊಪ್ಪು ಐತಲ್ಲ ನೆಕ್ಸ್ಟ್ ಮತ್ತೆ ಎರಡು ವಾರ ನಾನು 3 ಭಾಗ ಮಾಡಿ ಈ ಬಿಸಿಲ ಕಡೆ ಅಣ್ಣ ಇದಕ್ಕೆ 2.5 3 ಭಾಗ ಮಾಡೋಣ ನೀನು ಬಿಸಿಲ ಕಡೆ ಅದು ರೂಮ್ನಾಗ ಕರೆದ್ರೆ ಡ್ರೈ ಆಗತ್ತೆ ನೋಡಿ ಈ ತರ ಇದೇ ತಂಗಿ ನೋಡಿ ಹಿಂಗ್ ಗೋಲ್ ಮಾಡ್ಬೇಕು ಯಾಕೆ ಅಂತ ಅಂದ್ರೆ ನೀವು ಸ್ಟಾರ್ಟು ಗೋಣಿ ಕಟ್ಬಿಟ್ಟದಣ್ಣ ಗೋಣಿ ಕಟ್ಟ ನೀವು ಮುಚ್ಚಿ ಮುಚ್ಚಿ ನೀವು ಯಾವ ತರ ನೀವು ಕರೆಕ್ಟ್ ಕೆಟ್ಟದಕ್ಕೆ ಸರಿ ನೀವು 2 ಸೊಪ್ಪು ಹೇಳಿದ್ನಲ್ಲ 3 ಸೊಪ್ಪು ಆಯ್ತಾ ನೀವು 1.5 ಅಷ್ಟು ಸೊಪ್ಪು ಮಾರ್ಕೊಳ್ಬೇಕು ನೀವು ಎಲ್ಲ ಕುತ್ಕೊಳ್ಬಾರ್ದು ಅವ್ರು ನೀವು ಕರೆಕ್ಟ್ ಸೊಪ್ಪು ಹಾಕ್ತೀರಾ ಅಷ್ಟೇ ಹೌದು ನಿಲ್ಲಿಸ್ಬೇಕು ಬಟ್ ಮಲಗಿಸ್ಬಾರ್ದು ಬಿಸಿ ಮುಂದೆ ಸೊಪ್ಪು ಈ ಬೇಸಿಗೆ ಬಿಸಿ ಬಂದ್ಬಿಡ್ತದೆ ಹಂಗಾಗಿ ನಿಲ್ಲಿಸಿ ತಾಟು ತ್ಯಾವ ಮಾಡಾಕಿ ಆರೋಗ್ಯ ತಾವು ಮಾಡಾಕಿ ಏನು ಆಗಲ್ಲ